ನಮಸ್ಕಾರ. ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ಮದುವೆ ಹೊಂದಾಣಿಕೆಯಲ್ಲಿ ನೋಡುವಂತಹ ಪಾಯಿಂಟ್ಸ್ ಲೆಕ್ಕಾಚಾರ. ಕಡಿಮೆ ಪಾಯಿಂಟ್ಸ್ ಬಂದಿದೆ, ಮದುವೆ ಹೊಂದಾಣಿಕೆಯಲ್ಲಿ ಕಡಿಮೆ ಪಾಯಿಂಟ್ಸ್ ಬಂದಿದೆ ಅಂಥೇಳಿ ವಧೂವರರಿಗೆ ಇಷ್ಟ ಆಗಿದ್ದರೂ ಸಹ ಎಷ್ಟೋ ಮದುವೆಗಳು ನಡೆಯದೆ ಹೋಗಿದೆ. ಮದುವೆ ಹೊಂದಾಣಿಕೆಯಲ್ಲಿ ಪಾಯಿಂಟ್ಸ್ ಲೆಕ್ಕಾಚಾರ ನೋಡುವಂಥದ್ದು ಖಂಡಿತವಾಗಿ ತಪ್ಪಾದ ಕ್ರಮವಾಗಿದೆ. ಈ ಪಾಯಿಂಟ್ಸ್ ಲೆಕ್ಕಾಚಾರ ಏನಿದೆ ಇದು ಮೂಲ ಜ್ಯೋತಿಷ್ಯ ಗ್ರಂಥಗಳಲ್ಲಿ ಇಲ್ಲವೇ ಇಲ್ಲ. ಇದು ಕಾಲಘಟ್ಟದಲ್ಲಿ ಜ್ಯೋತಿಷಕ್ಕೆ ಅಂಟಿಕೊಂಡ ತಪ್ಪು ಲೆಕ್ಕಾಚಾರವಾಗಿದೆ. ಪಾಯಿಂಟ್ಸ್ ಲೆಕ್ಕಾಚಾರದಲ್ಲಿ ವಧೂವರರ ಕೇವಲ ನಕ್ಷತ್ರವನ್ನು ಮಾತ್ರವೇ ಪರಿಗಣಿಸ್ತಾರೆ. ಕೇವಲ ನಕ್ಷತ್ರವನ್ನು ಮಾತ್ರ ಪರಿಗಣಿಸೋದಾದರೆ ಈ ಜಾತಕ ಕುಂಡಲಿ ಏಕೆ, ದಶಾಭುಕ್ತಿ ಲೆಕ್ಕಾಚಾರ ಏಕೆ, ಮತ್ತು ವಧೂವರರ ಜನ್ಮ ಸಮಯ ಯಾಕೆ ಬೇಕು, ಕುಂಡಲಿ ಯಾಕೆ ಬೇಕು? ಯೋಚನೆ ಮಾಡಿ. ಈ ಮದುವೆ ಹೊಂದಾಣಿಕೆಯಲ್ಲಿ ಕೇವಲ ನಕ್ಷತ್ರವನ್ನಷ್ಟೇ ಪರಿಗಣಿಸೋದಾದರೆ ಇವೆಲ್ಲ ಬೇಡವೇ ಬೇಡ ಅಲ್ವಾ? ಈ ಜನ್ಮ ನಕ್ಷತ್ರ ಅನ್ನುವಂಥದ್ದು ದಿನಕ್ಕೊಮ್ಮೆ ಬದಲಾಗ್ತಾ ಇರುತ್ತೆ. ಉದಾಹರಣೆಗೆ ಇವತ್ತಿನ ಒಂದು ನಕ್ಷತ್ರ ಯಾವುದೊಂದು ಚಿತ್ತಾ ನಕ್ಷತ್ರ ಇದೆ ಅಂದ್ಕೊಳ್ಳಿ. ಸೊ ಇವತ್ತು ಹುಟ್ಟೋರ್ಗೆಲ್ಲ ಕೂಡ ಚಿತ್ತಾ ನಕ್ಷತ್ರನೇ ಇರುತ್ತೆ. ಸೊ ಈ ದಿನದಲ್ಲಿ ಹುಟ್ಟುವಂಥ ಎಲ್ಲರಿಗೂ ಸಹ ಇದೇ ನಕ್ಷತ್ರನೇ ಇರುತ್ತೆ. ಕೇವಲ ಈ ನಕ್ಷತ್ರವನ್ನು ಪರಿಗಣಿಸಿ ಜಾತಕ ಹೊಂದಾಣಿಕೆ ಮಾಡುವುದು ತಪ್ಪಾದ ಕ್ರಮ ಎನ್ನುವುದನ್ನು ನಾನಿಲ್ಲಿ ಹೇಳ್ತಾ ಇದ್ದೇನೆ. ಹಾಗಾದರೆ ಸರಿಯಾದ ಕ್ರಮ ಯಾವುದು? ವಧೂವರರ ಜಾತಕದಲ್ಲಿನ ದಶಾಭುಕ್ತಿಗಳು ಸೂಚಿಸುವಂತಹ ಸಂಯೋಗವೇ ಅವರ ಮದುವೆ ಜೀವನವನ್ನು ನಿರ್ಣಯ ಮಾಡುತ್ತದೆ. ಜಾತಕದಲ್ಲಿ ಒಟ್ಟು 9 ಗ್ರಹಗಳನ್ನು ಗುರುತಿಸಲಾಗಿದೆ. ಇದೆಲ್ಲ ಗೊತ್ತಿರುವಂಥದ್ದು. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು ಮತ್ತು ಕೇತು. ಈ 9 ಗ್ರಹಗಳ ದಶಾ ಸಮಯವು ಆ ವ್ಯಕ್ತಿಯ ಪೂರ್ಣ ಆಯುಷನ್ನು ನೀಡುತ್ತದೆ. ಈ 120 ವರ್ಷಗಳ ದಶಾ ಲೆಕ್ಕಾಚಾರ ಏನಿದೆ ಇದು 9 ಗ್ರಹಗಳ ದಶಾ ಲೆಕ್ಕಾಚಾರವನ್ನು ಅವಲಂಬಿಸಿದೆ. ಅಲ್ಲಿ ಈ ದಶಾಭುಕ್ತಿ, ಅಂತರ್ಭುಕ್ತಿ ಮತ್ತು ಪ್ರಾಣಭುಕ್ತಿ, ಸೂಕ್ಷ್ಮ ಭುಕ್ತಿ ಹೀಗೆ 5 ಭಾಗಗಳಾಗಿ ಈ ದಶಾ ಸಿಸ್ಟಮನ್ನು ಡಿವೈಡ್ ಮಾಡಲಾಗಿದೆ. ಈ 5 ಭಾಗಗಳಲ್ಲಿ ಈ 9 ಗ್ರಹಗಳ ಸಮಯವು ಬಂದು ಹೋಗ್ತಾನೇ ಇರುತ್ತೆ. ಇದು ಪ್ರತಿ ದಿನದಲ್ಲೂ ಕೂಡ ರನ್ ಆಗ್ತಾನೆ ಇರುತ್ತೆ. ಸೊ ದಶಾ ಒಂದಿರ್ಬೋದು, ಅದಕ್ಕೆ ಕೆಳಗಡೆ ಭುಕ್ತಿ ಬರುತ್ತೆ, ಅದರ ಕೆಳಗಡೆ ಅಂತರ್ಭುಕ್ತಿ ಬರುತ್ತೆ, ಅದರ ಕೆಳಗಡೆ ಸೂಕ್ಷ್ಮ ಭುಕ್ತಿ ಬರುತ್ತೆ, ಅದರ ಕೆಳಗಡೆ ಪ್ರಾಣಭುಕ್ತಿ ಅಂತ ಬರುತ್ತೆ. ಈ ಪ್ರಾಣಭುಕ್ತಿ ಎನ್ನುವಂಥದ್ದು ಪ್ರತಿ ದಿನದಲ್ಲಿ ಬದಲಾವಣೆ ಆಗ್ತಾನೆ ಹೋಗ್ತಾ ಇರುತ್ತೆ. ಇದನ್ನೇ ದಶಾಭುಕ್ತಿ ಲೆಕ್ಕಾಚಾರ ಅಂತ ಹೇಳ್ತೀವಿ. ಸೊ ಈ ಮದುವೆ ಜೀವನಕ್ಕೆ ಈ 9 ಗ್ರಹಗಳಲ್ಲಿ ಎಷ್ಟು ಗ್ರಹಗಳು ಅನುಕೂಲಕರವಾಗಿರುವಂತಹ ಸಂಯೋಗ ಹೊಂದಿದೆ ಮತ್ತು ಎಷ್ಟು ಗ್ರಹಗಳು ಅನಾನುಕೂಲವಾದ ಸಂಯೋಗವನ್ನು ಹೊಂದಿದೆ ಅನ್ನೋದನ್ನು ಪರಿಶೀಲನೆ ಮಾಡಿ, ಜಾತಕ ಅನುಕೂಲಕರ ಸಂಯೋಗವಿದ್ದಾಗ ಮದುವೆ ಜೀವನ ಉತ್ತಮವಾಗಿರುತ್ತೆ. ಅದೇ ರೀತಿ ಅನಾನುಕೂಲ ಸಂಯೋಗವಿದ್ದಾಗ ಮದುವೆ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಅನ್ನೋದು ಇರುತ್ತೆ. ಮತ್ತು ಸಾಧಾರಣ ಸಂಯೋಗವಿದ್ದಾಗ ಮದುವೆ ಜೀವನದಲ್ಲಿ ಸಣ್ಣ ಪುಟ್ಟ ಒಂದು ಕಿರಿಕಿರಿ ಅನ್ನುವಂಥದ್ದು ನಡೀತಾ ಇರುತ್ತೆ. ಈ ರೀತಿ ದಶಾಭುಕ್ತಿ, ಅಂತರ್ಭುಕ್ತಿ ಅಂದರೆ ಗ್ರಹಗಳ ದಶಾ ಸಿಸ್ಟಮ್ ಮೇಲೆ 9 ಗ್ರಹಗಳಲ್ಲಿ ಎಷ್ಟು ಗ್ರಹಗಳು ನಮಗೆ ಮದುವೆ ಜೀವನಕ್ಕೆ ಸಪೋರ್ಟ್ ಮಾಡುತ್ತೆ, ಎಷ್ಟು ಗ್ರಹಗಳು ನಮಗೆ ಡಿಸ್ಟರ್ಬೆನ್ಸ್ ಮಾಡುತ್ತೆ. ಸೊ ಈ ರೀತಿ ನಾವು ಲೆಕ್ಕಾಚಾರ ಮಾಡಿ ಹೊಂದಾಣಿಕೆಯನ್ನು ಮಾಡಬೇಕು. ಫೈನಲಿ ನಮಗೆ ಈ ಹೊಂದಾಣಿಕೆ ಅನ್ನುವಂಥದ್ದು ಎಲ್ಲಿ ಬರುತ್ತೆ ಅಂತಂದರೆ, ಇಬ್ಬರಿಗೂ ನಡೀತಾ ಇರುವಂಥ ದಶಾಭುಕ್ತಿ ಪಾಸಿಟಿವ್ ಇದ್ದಾಗ ಅವರ ವೈವಾಹಿಕ ಜೀವನ ಉತ್ತಮವಾಗಿರುತ್ತೆ ಅಂತ ಬರುತ್ತೆ. ಹೀಗೆ ಮದುವೆ ಹೊಂದಾಣಿಕೆಯಲ್ಲಿ ಪ್ರಮುಖವಾಗಿ ನೋಡಬೇಕಾಗಿರುವಂಥದ್ದು ಈ ದಶಾಭುಕ್ತಿ ಹೊಂದಾಣಿಕೆ, ದಶಾಭುಕ್ತಿಯ ಸಂಯೋಗ. ಈ ರಾಕ್ಷಸಗಣ, ಈ ದೇವಗಣ ಮತ್ತು ಇದಾದ ಏಕನಾಡಿ ಮತ್ತು ಅಂತ್ಯನಾಡಿ ಮತ್ತು ಏಕರಾಶಿ ಆಗಂಗಿಲ್ಲ, ಏಕನಕ್ಷತ್ರ ಆಗಂಗಿಲ್ಲ, ಮತ್ತು ಯಾವುದೋ ಕುಜದೋಷ, ಈ ಮಾಂಗಲ್ಯ ದೋಷ ಇವ್ಯಾವೂ ಸಹ ಪರಿಗಣನೆಗೆ ಬರೋದಿಲ್ಲ. ದಶಾಭುಕ್ತಿಗಳಲ್ಲಿ ಉತ್ತಮ ಸಂಯೋಗವಿದ್ದರೆ ಉತ್ತಮ ವೈವಾಹಿಕ ಜೀವನ ಇರುತ್ತೆ. ಕೆಟ್ಟ ಸಂಯೋಗ ಇತ್ತು ಅಂತಂದರೆ ಮದುವೆ ಜೀವನದಲ್ಲಿ ವಿಚ್ಛೇದನ ಆಗುವಂಥದ್ದು ಅಥವಾ ಸಮಸ್ಯೆಗಳನ್ನು ನೋಡುವಂತಹ ಸಂಯೋಗ ಇರುತ್ತೆ. ಹೀಗೆ ಮದುವೆ ವಿಚಾರ ಅಂತ ಬಂದಾಗ ಪ್ರಮುಖವಾಗಿ ದಶಾಭುಕ್ತಿಗಳನ್ನು ಪರಿಗಣಿಸಿ ಅದರ ಮೇಲೆ ನೀವು ಹೊಂದಾಣಿಕೆಯನ್ನು ಮಾಡ್ಕೊಳ್ಳಿ. ಈ ಪಾಯಿಂಟ್ಸ್ ಲೆಕ್ಕಾಚಾರಕ್ಕೆ ಹೋಗಬೇಡಿ. ಸೊ ಈ ಮದುವೆ ಹೊಂದಾಣಿಕೆಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಸಂಪರ್ಕಿಸಿ. ಒಳ್ಳೆಯದಾಗಲಿ. ನಮಸ್ಕಾರ.